ಈ ವರ್ಷದಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಏನಿದೆ, ಕನ್ಯಾ ರಾಶಿಯವರು ಸಂತಪ್ತರಾಗಿದ್ದಾರೆ. ಅದಕ್ಕೊಂದು ಗಾದೆನೂ ಇದೆ, ನೀ ಅಂದ್ರೆ 0 ಅಂತ. ಪಂಚಮ ಶನಿಯ ಕಾಟ ಬಹಳ ವಿಚಿತ್ರವಾಗಿ ಕನ್ಯಾ ರಾಶಿಯವರು ಸಾಕಷ್ಟು ಅನುಭವಿಸಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಮೂರ್ತಿತ್ವೇ ಪರಿಕಲ್ಪಿತ ಶಶಿವೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವೇದಾಂ ಕೃತುಶ್ಚೇತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿವಿಭಶ್ಚಾನೇ ಕಥಾ ಯಶ್ರುತೌ ವಾಚಂ ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ. ವೀಕ್ಷಕರೇ, ಈ ವರ್ಷದಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಏನಿದೆ ನೋಡಬೇಕಾಗಿರ್ತಕ್ಕಂಥದ್ದು. ನೋಡಿ, ಕನ್ಯಾ ರಾಶಿಯವರು ಸಂತಪ್ತರಾಗಿದ್ದಾರೆ. ಸಂತೃಪ್ತ ಅಲ್ಲ, ಸಂತಪ್ತರಾಗಿದ್ದಾರೆ. ಕಾರಣ, ಪಂಚಮ ಶನಿಯ ಕಾಟದಿಂದ ಸಾಕಷ್ಟು ನೊಂದಿದ್ದಾರೆ, ಸಾಕಷ್ಟು ಬೆಂದಿದ್ದಾರೆ, ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಸಾಕಷ್ಟು ಅವಘಡಗಳಿಗೆ ತುತ್ತಾಗಿದ್ದಾರೆ ಕನ್ಯಾ ರಾಶಿಯವರು. ಗುರು ಬೇರೆ ಇಲ್ಲ, ಈಗ ಗುರುಬಲ ಇಲ್ಲ, ಗುರು 6ನೇ ಮನೆಗೆ ಹೋಗ್ಬಿಟ್ಟಿದ್ದಾನೆ. ಹೀಗಾಗಿ ಗುರುಬಲ ಇದ್ದಲ್ಲಿ ಶನಿಯ ಪೀಡೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಾನೆ. ಗುರುಬಲ ಇಲ್ಲದೆ ಹೋದಾಗ ಶನಿ ಪೀಡೆ ಜಾಸ್ತಿ ಆಗಿರ್ತದೆ. ಅದರಲ್ಲೂ ಪಂಚಮ ಶನಿಯ ಕಾಟ ಯಾರಿಗೂ ಬೇಡ, ಅಷ್ಟು ಕಷ್ಟವನ್ನು ಕೊಡ್ತಾನೆ. ಹೀಗಾಗಿ ಸಾಕಷ್ಟು ಜನರು ಪಂಚಮ ಶನಿಯಿಂದ ತೊಳಲಾಡ್ತಾ ಇರ್ತಾರೆ. ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ, 7.5 ನಮಗೆ ಅಷ್ಟಮ ಶನಿಯಲ್ಲಿ ಪಂಚಮ ಶನಿಯಲ್ಲಿ ಇದದ್ದೆಲ್ಲ ಕಳ್ಕೊಂಡ್ಬಿಟ್ವಿ ಅಂತ. ಹೀಗಾಗಿ ಅದಕ್ಕೊಂದು ಗಾದೆನೂ ಇದೆ, ಪಂಚಮ ಶನಿ ಕಾಡ್ಲಿಕ್ಕೆ ಹಿಡಿದ್ರೆ ಪಂಚಪಾಡು ಮಾಡ್ತದೆ ಅಂತ ಇದೆ. ಅರ್ಥಾತ್ ನೀವು ಕಂಚಿನಲ್ಲಿ ಊಟ ಮಾಡೋದಿದ್ರು ಹಂಚಿನಲ್ಲಿ ಊಟ ಮಾಡಿಸ್ತಾನೆ ಹೇಳುವಂತಹದ್ದು ರೂಢಿಯಲ್ಲಿ ಇರತಕ್ಕಂತಹದ್ದು. ಆದ್ದರಿಂದ ಶನೇಶ್ವರನ ಕಾಟ, ಆ ಪಂಚಮ ಶನಿಯ ಕಾಟ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಶನಿ ಹೇಳುವಂತಹ ಶಬ್ದವನ್ನು ನಾವು ತೆಗೆದುಕೊಂಡ್ರೆ ಶ ಅಂತಂದ್ರೆ 5 ಅಂತಾನೆ ಸಂಖ್ಯೆಯ ಹೆಸರು, ನೀ ಅಂದ್ರೆ 0 ಅಂತ. ಅಂದರೆ 5ನೇ ಶನಿ ಅಂದರೆ 5ನೇ ಮನೆಯಲ್ಲಿದ್ದ ಶನಿ, ಚಂದ್ರನ 5ನೇ ಮನೆಯಲ್ಲಿದ್ದಂತಹ ಶನಿಗೆ ಪಂಚಮ ಶನಿ ಅಂತ ಹೆಸರು. ಆ ಪಂಚಮ ಶನಿಯ ಕಾಟ ಬಹಳ ವಿಚಿತ್ರವಾಗಿರ್ತದೆ, ವಿಧವಾಗಿರ್ತದೆ. ನಿಮ್ಮನ್ನು ಒಂದೇ ಅಲ್ಲ, ನಿಮ್ಮ ಮನೆಯವರನ್ನ, ಬಂಧುಗಳನ್ನ, ನೆಂಟರನ್ನ, ಇಷ್ಟರನ್ನ, ಬಂಧು ಬಳಗ ಎಲ್ಲವನ್ನೂ ಸಹಿತವಾಗಿ ಅಟ್ಟಾಡಿಸ್ಬಿಡ್ತಾನೆ, ಛಿದ್ರವಾಗಿ ಮಾಡ್ಬಿಡ್ತಾನೆ, ಒಂದು ಕ್ಲೇಶವನ್ನು ಉಂಟು ಮಾಡ್ತಾನೆ, ಒಂದು ನಾಶವನ್ನು ಉಂಟು ಮಾಡ್ತಾನೆ. ಜೊತೆಯಲ್ಲಿ ಮನೆಯಲ್ಲೂ ಸಹಿತವಾಗಿ ಉಪದ್ರವಗಳ ಪರಂಪರೆ, ಒಂದಲ್ಲ ಎರಡಲ್ಲ, 100 ಉಪದ್ರವಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಪಂಚಮ ಶನಿಯಲ್ಲಿ. ಕನ್ಯಾ ರಾಶಿಯವರು ಸಾಕಷ್ಟು ಅನುಭವಿಸಿದ್ದೀರಿ. ಇನ್ನೇನು ಗುರು ಬರಬೇಕು ನಿಮಗೆ. ಏಪ್ರಿಲ್ 14ನೇ ತಾರೀಕಿನ ನಂತರ ಗುರು ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗ ನಿಮ್ಮ ರಾಶಿಗೆ ರಾಜಯೋಗ ಆರಂಭ ಆಗುತ್ತೆ. ಶನಿನೂ ಬಿಡುಗಡೆ ಆಗುತ್ತೆ, ಪಂಚಮ ಶನಿ ಬಿಡುಗಡೆ ಆಗ್ಬಿಡ್ತದೆ. ಆಗ ರಾಜಯೋಗ ಆರಂಭ. ನಿಮಗೆ ರಾಜಯೋಗ 1 ವರ್ಷಗಳ ಕಾಲ ಗುರು ನಿಮ್ಮನ್ನ ಪೂರ್ಣ ದೃಷ್ಟಿಯನ್ನು ನೋಡ್ತಾ ಇರ್ತಾನೆ. 13 ವರ್ಷದ ಫಲ ಏನು ನಿಮ್ಮ ದುಡಿಮೆ ಇದೆಯೋ ಅಷ್ಟು ದುಡಿಮೆಯನ್ನು ಒಂದೇ ವರ್ಷದಲ್ಲಿ ಕೊಡ್ತಾನೆ. ಆದ್ದರಿಂದ ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು ಏಪ್ರಿಲ್ 14ನೇ ತಾರೀಕಿನ ನಂತರ. ಅಲ್ಲಿಯವರೆಗೂ ತಾಳ್ಮೆ ವಹಿಸಬೇಕು, ಶನೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು. ಶನೇಶ್ವರನ ಪೂಜೆ ಪುನಸ್ಕಾರದಿಂದ ಕಷ್ಟವನ್ನು ದೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಾನೇ ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು ಹೇಳುವಂಥ ಅಹಂಭಾವ ಏನಾದರೂ ಇದೆಯಾ, ಅವನು ಇರೋದಿಲ್ಲ, ನಿಮ್ಮನೆಗೆ ಬರ್ತಾನೆ ಹುಡ್ಕೊಂಡು. ಆದ್ದರಿಂದ ಅವನ ಕೈಯಲ್ಲಿರೋದು ಗದಾ ಪ್ರಹಾರ. ನಿಮ್ಗೆ ಗೊತ್ತಲ್ವಾ, ಗದೆಯನ್ನು ತಿರ್ಸ್ತಾ ಬರ್ತಾನೆ. ಜೊತೆಯಲ್ಲಿ ಬಿಲ್ಲು ಬಾಣ ಬತ್ತಳಿಕೆಯಲ್ಲಿ ಸದಾ ಕಾಲದಲ್ಲೂ ಇರ್ತದೆ. ಹೀಗಾಗಿ ಆ ಶನೇಶ್ವರ ಧನುಸ್ಸನ್ನು ಹಿಡಿದಿರ್ತಾನೆ, ಚಾಪವನ್ನು ಹಿಡಿದಿರ್ತಾನೆ, ಗದೆಯನ್ನೂ ಹಿಡಿದಿರ್ತಾನೆ. ಬೇಕಾದಾಗ ಬೇಕಾದ ಪ್ರಯೋಗ. ದೂರದಲ್ಲಿದ್ದವರು, ವಿದೇಶದಲ್ಲಿದ್ದೀರಾ ನೀವು, ಬಾಣ ಪ್ರಯೋಗ. ಇಲ್ಲೇ ಇದ್ದೀರಾ, ಗದಾ ಪ್ರಹಾರ. ಈ ರೀತಿಯಲ್ಲಿ ಮಾಡುವ ಸಾಧ್ಯತೆ ಇರ್ತಕ್ಕಂತಹದ್ದು ಶನಿ. ಅವನಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ 2 ಜನ ಹಿಂದೆ ತಪ್ಪಿಸ್ಕೊಂಡು ಬಿಟ್ಟಿದ್ದಾರೆ, ಇನ್ನು 3ನೇವನು ಹುಟ್ಟಿಲ್ಲ. ಆದ್ದರಿಂದ ಶನಿ ಪ್ರಭಾವ ಜಾಸ್ತಿ ಆಗ್ತದೆ. ಕಲ್ಕಿ ಮುಂದೆ ಉದ್ಭವ ಇದೆ, ಕಲ್ಕಿ ಇನ್ನೂ ಹುಟ್ಟಿಲ್ಲ ಕಲ್ಕಿ. ಆದ್ರೆ ಅವನು ಸಹಿತವಾಗಿ ಶನೇಶ್ವರನಿಗೆ ಸಾಥ್ ಕೊಡುವವನೇ ಹೊರತು ಅವನಿಗೆ ಶತ್ರುವಾಗಿ ನಿಲ್ಲುವುದಿಲ್ಲ. ಆದ್ದರಿಂದ ತುಂಬಾ ಪೂಜೆ ಮಾಡಬೇಕಾಗಿರತಕ್ಕಂಥದ್ದು ಶನಿ ಶಾಂತಿ ಅಥವಾ ಶನೇಶ್ವರ ವ್ರತವನ್ನು ಮಾಡಿ, ಕಪ್ಪು ಗಡಿಗೆಯಲ್ಲಿ ಎಳ್ಳನ್ನು ತುಂಬಿ ಶನಿ ವ್ರತವನ್ನು ಮಾಡಿ. ಅದಿಲ್ಲದೆ ಕಪ್ಪು ಗಡಿಗೆಯಲ್ಲಿ ಎಳ್ಳನ್ನು ತುಂಬಿ ದಾನವನ್ನು ಕೊಡಿ, ಅಥವಾ ಕಪ್ಪು ಗಡಿಗೆಯಲ್ಲಿ ಕಂಠಪೂರ್ತಿಯಾಗಿ ಎಳ್ಳನ್ನು ತುಂಬಿ ಪೂಜಿಸಿ ಹರಿಯುವ ನೀರಿಗೆ ಬಿಟ್ಟುಬಿಡಿ. ಆಗ ಶನಿ ಮಹಾತ್ಮನ ಕೋಪ ತಣ್ಣಗಾಗುತ್ತೆ, ಪೀಡೆ ಪರಿಹಾರ ಆಗೋದಿಲ್ಲ. ಪೀಡೆ ಪರಿಹಾರ ಆಗಬೇಕು ಅಂದ್ರೆ ಶನಿ ಶಾಂತಿಯನ್ನೇ ಮಾಡ್ಕೊಳ್ಬೇಕು. ಅವನು ಒಂದು ರಾಶಿಗೆ ಬಂದವನು ಮತ್ತೊಂದು ರಾಶಿಗೆ ಹೋಗುವಲ್ಲಿವರೆಗೂ ತೊಂದರೆಯನ್ನು ಕೊಡ್ತಾನೆ ಇರ್ತಾನೆ, ಕಷ್ಟವನ್ನು ಕೊಡ್ತಾನೆ ಇರ್ತಾನೆ.
ಅಂದರೆ ಪ್ರಮಾಣ ಕಡಿಮೆ ಆಗ್ತದೆ. ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತೊಂದರೆ ಕೊಡೋದಿಲ್ಲ, ಎಲ್ಲೋ ಕೆಲವೊಂದು ಸಂದರ್ಭದಲ್ಲಿ ತೊಂದರೆ ಕೊಡ್ತಾನೆ, ಆಗಬೇಕಾದ ಕೆಲಸವನ್ನು ಆಗದ ಹಾಗೆ ಮಾಡಿಬಿಡ್ತಾನೆ. ನಿಮಗೆ ಅತೀ ಮಿತ್ರರು, ನೀವು ಎಲ್ಲಿಗೆ ಹೋಗೋದಿದ್ರು ಹೆಗಲ ಮೇಲೆ ಕೈ ಹಾಕೊಂಡೇ ಹೋಗೋದು. ಒಬ್ಬ ಮಿತ್ರ ಇದ್ದಾನೆ ನಿಮಗೆ, ಅಂತಹ ಮಿತ್ರನೂ ಸಹಿತವಾಗಿ ಶತ್ರು ಆಗಿಬಿಡ್ತಾನೆ. ಆದ್ದರಿಂದ ತುಂಬಾ ಜಾಗ್ರತೆ ಬೇಕಾಗಿರತಕ್ಕಂತಹದ್ದು ಶನಿ ಮಹಾತ್ಮನ ವಿಷಯದಲ್ಲಿ. ಮಹಾತ್ಮ ಅವನು ಅಲ್ವೇ, ಮಹಾತ್ಮ ಅಂದ್ರೆ ಲೋಕವೇ ಕೊಂಡಾಡ್ತದೆ. ಇಲ್ಲೇನು ಭೂಲೋಕದಲ್ಲೇನು ಮೇಲಿನ ಎಲ್ಲಾ ಲೋಕಗಳಲ್ಲೂ ಶನಿಯನ್ನ ಮಹಾತ್ಮ ಅಂತಾನೆ ಕೊಂಡಾಡ್ತದೆ. ಮಹಾತ್ಮ ಅಂತ ಕೊಟ್ಟಿರ್ತಕ್ಕಂಥದ್ದು ತ್ರಿಮೂರ್ತಿಗಳಿಗೂ ಕೊಟ್ಟಿಲ್ಲ ನೋಡಿ. ಬ್ರಹ್ಮ ಮಹಾತ್ಮ, ವಿಷ್ಣು ಮಹಾತ್ಮ, ಶಿವ ಮಹಾತ್ಮ ಏನಾದ್ರು ಇದೆಯಾ? ಇಲ್ವೇ ಇಲ್ಲ. ಇದ್ದದ್ದು ಯಾರಿಗೆ? ಶನಿಗೆ ಮಾತ್ರ ಇರ್ತಕ್ಕಂಥದ್ದು. ಆದ್ರಿಂದ ಶನಿ ಮಹಾತ್ಮ, ಅದರಿಂದ ಕರ್ಮಪ್ರದಾತ ಅಂತ ಹೆಸರಿರ್ತಕ್ಕಂಥದ್ದು. ಅವನು ಕರ್ಮಕ್ಕೆ, ನೀವು ಮಾಡುವಂತಹ ಕರ್ಮಕ್ಕೆ ಅನುಗುಣವಾಗಿ ಫಲಾಫಲಗಳನ್ನು ನಿರ್ಣಯ ಮಾಡತಕ್ಕಂಥವನು. ನೀವು ಸತ್ಯವನ್ನೇ ಹೇಳ್ತಾ ಇದ್ದೀರಿ, ಸತ್ಯ ಮಾರ್ಗದಲ್ಲಿ ಇದ್ದೀರಿ, ಆಗ ನಿಮ್ಮ ತಂಟೆಗೆ ಬರೋದಿಲ್ಲ. ಧರ್ಮವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ತಂಟೆಗೆ ಬರೋದಿಲ್ಲ. ನೀವು ಜನಾನುರಾಗಿಯಾಗಿದ್ದೀರಿ, ನಿಮ್ಮ ತಂಟೆಗೆ ಬರೋದಿಲ್ಲ. ನೀವು ಬಡಬಗ್ಗರಿಗೆ ಏನಾದ್ರು ಸಹಾಯವನ್ನು ಮಾಡ್ತಾ ಇದ್ದೀರಿ, ಆಗಲೂ ಸಹಿತವಾಗಿ ನಿಮ್ಮ ತಂಟೆಗೆ ಬರೋದಿಲ್ಲ. ಇಲ್ಲದಿದ್ರೆ ಏನು ಮಾಡ್ತಾನೆ? ನಿಮ್ಮ ಜೊತೆಯಲ್ಲೇ ಇರ್ತಾನೆ, ಹೆಗಲೇ ಇರ್ತಾನೆ. ಗೊತ್ತಲ್ವಾ? ನಿಮ್ಮ ಹೆಗಲನ್ನು ಏರಿ ಕೂತು ಬಿಡ್ತಾನೆ. ಏರಿ ಕೂತ ಅಂದ್ರೆ ಏನಾಗುತ್ತೆ? ನೀವು ಎಷ್ಟೇ ಘನ ಶ್ರೀಮಂತರಾಗಿರಿ, ಎಷ್ಟೇ ದೊಡ್ಡ ಶ್ರೀಮಂತರಾಗಿರಿ, ನಿಮ್ಮ ಶ್ರೀಮಂತನಿಕೆ ಅವನ ಮುಂದೆ ಏನೂ ನಡೆಯೋದಿಲ್ಲ. ಎಲ್ಲವೂ ಸಹಿತವಾಗಿ ಮಣ್ಣಾಗಿ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ದಿವಸದಿಂದ ದಿವಸಕ್ಕೆ ಕರಗಿ ಹೋಗ್ತದೆ, ದಿವಸದಿಂದ ದಿವಸಕ್ಕೆ ನಷ್ಟವಾಗಿ ಹೋಗ್ತದೆ. ಆದ್ದರಿಂದ ತುಂಬಾ ಜಾಗ್ರತೆ ಬೇಕಾಗಿರತಕ್ಕಂತಹದ್ದು ಶನಿ ಮಹಾತ್ಮನ ವಿಷಯದಲ್ಲಿ. ಅದರಲ್ಲೂ ಪಂಚಮ ಶನಿಯವರು, ಪಂಚಮ ಶನಿಯ ಕಾಟದಿಂದ ತಪ್ಪಿಸಿಕೊಳ್ಬೇಕು ಅಂದ್ರೆ ನೀವೇನ್ ಮಾಡಬೇಕು? ಕಪ್ಪು ಪಾದರಕ್ಷೆಯನ್ನು ದಾನ ಮಾಡಬೇಕು. ಸಾಧ್ಯವಾ? ಪಾದರಕ್ಷೆ ದಾನ ಇದೆ, ಅದೊಂದು ಪಾದರಕ್ಷೆ ದಾನಕ್ಕೆ ಮಂತ್ರವೂ ಇದೆ. ಪಾದರಕ್ಷೆ ದಾನವನ್ನು ಮಾಡ್ಕೊಳ್ಳಿ. ಅಥವಾ ಕಪ್ಪು ಕಂಬಳಿಯನ್ನು ದಾನ ಮಾಡಿ, ಆಗಲೂ ನಿಮಗೆ ದೋಷ ಪರಿಹಾರವಾಗ್ತದೆ. ಅಥವಾ ಕುಂಬಳಕಾಯಿಯನ್ನು ದಾನ ಮಾಡಿ, ಆಗಲೂ ನಿಮಗೆ ದೋಷ ಪರಿಹಾರ ಆಗ್ತದೆ. ಅಥವಾ ಕಬ್ಬಿಣದ ತುಂಡನ್ನು ನೀವು ದಾನ ಮಾಡಿ, ಆಗಲೂ ನಿಮಗೆ ದೋಷ ಪರಿಹಾರ ಆಗ್ತದೆ. ಇದಲ್ಲದೆ ನೀವು ಎಳ್ಳೆಣ್ಣೆಯನ್ನು ದಾನ ಮಾಡ್ಕೊಳ್ಬೋದು, ಕಪ್ಪು ಎಳ್ಳನ್ನು ದಾನ ಮಾಡ್ಕೊಳ್ಬೋದು. ಇವೆಲ್ಲ ಏನು ಅಂದರೆ ದುರ್ದಾನಗಳು ಅಂತ ಹೇಳಿದ್ದಾರೆ. ದುರ್ದಾನ ಅಂದರೆ ದುಷ್ಟ ಸಮಯದಲ್ಲಿ ದಾನವನ್ನು ಮಾಡೋದು ದುರ್ದಾನ. ಅಥವಾ ದುಷ್ಟ ದೋಷಾದಿಗಳ ಪರಿಹಾರಕ್ಕಾಗಿ ದಾನ ಮಾಡುವಂತಹದ್ದು ದುರ್ದಾನ ಅಂತ. ಆ ದುರ್ದಾನವನ್ನು ದಾನ ಮಾಡುವುದರಿಂದ ನಿಮಗೆ ಇರತಕ್ಕಂತಹ ದೋಷ ಎಲ್ಲ ಪರಿಹಾರವಾಗ್ತದೆ, ಮಾಡ್ಕೊಳ್ಬೋದು. ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಸಪ್ತಾಹ 7 ದಿವಸವರೆಗೆ ಶನಿ ಕಥೆಯನ್ನು ಓದೋದು. ಮೊದಲನೇ ದಿವಸ ಅವನ ಹುಟ್ಟನ್ನು ಓದೋದು, 2ನೇ ದಿವಸದಿಂದ ಅಧ್ಯಾಯವನ್ನು ಓದ್ತಾ ಬರೋದು, ಕೊನೆಯ ದಿವಸಕ್ಕೆ ಮುಕ್ತಾಯ ಮಾಡಿಕೊಳ್ಳೋದು. ಈ ರೀತಿಯಲ್ಲಿ ಶನಿ ಸಪ್ತಾಹವನ್ನು ಮಾಡಿಕೊಳ್ಳುವುದರಿಂದಲೂ ಸಹಿತವಾಗಿ ಶನಿ ಮಹಾತ್ಮನು ಸಂತುಷ್ಟನಾಗ್ತಾನೆ, ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ. ನಿಮ್ಮ ಸಾಧ್ಯ ಇಲ್ಲದೆ ಹೋದದ್ದನ್ನು ಸಾಧನೆ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ಶನಿ ಮಹಾತ್ಮನಿಗೆ. ನೀವು ಕಥೆಯನ್ನು ಕೇಳಿರ್ಬೋದು, ವಿಕ್ರಮಾದಿತ್ಯನ ಕಥೆಯನ್ನು. ಕೊನೆಯ ಭಾಗಕ್ಕೆ ಏನು ಮಾಡ್ತಾನೆ? ಕೈಕಾಲು ಹೋಗಿರತಕ್ಕಂತಹ ವಿಕ್ರಮಾದಿತ್ಯನಿಗೆ ಕೈಕಾಲನ್ನು ಕೊಡ್ತಾನೆ. ಜೊತೆಯಲ್ಲಿ ಅವನಿಗೆ ಏನು ನಷ್ಟವಾಗಿದೆಯೋ ಅದರ 2 ಪಟ್ಟಷ್ಟು ಸಂಪತ್ತನ್ನು ಅವನಿಗೆ ಒದಗಿಸಿಕೊಡ್ತಾನೆ. ಅಂದರೆ ಸಂಪತ್ತನ್ನು ಕೊಡುವಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ಶನಿ ಮಹಾತ್ಮನಿಗೆ, ಸಂಪತ್ತನ್ನು ಕಳೆಯುವ ಸಾಮರ್ಥ್ಯ ಇರತಕ್ಕಂಥದ್ದು ಶನಿ ಮಹಾತ್ಮನಿಗೆ. ಆದ್ದರಿಂದ ಶನಿ ಮಹಾತ್ಮನಿಗೆ ನೀವು ಶರಣು ಹೋಗ್ತೀರಿ, ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಇಲ್ಲದಿದ್ದರೆ ಸದಾಕಾಲದಲ್ಲೂ ಬೆನ್ನಿಗೆ ಬಿದ್ದ ಬೇತಾಳದ ಹಾಗೆ ಸದಾಕಾಲದಲ್ಲೂ ಕಾಡ್ತಾ ಇರ್ತಾನೆ. ತುಂಬ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಕಾಡುಬಿಟ್ಟಿದ್ದಾನೆ, ಇನ್ನೂ ಕೆಲವು ಸಮಯ ಮಾತ್ರ ಇದೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ಕೊನೆ ಭಾಗದಲ್ಲಿದ್ದಾನೆ ಅಲ್ವೇ, ಕೊನೆ ಭಾಗದಲ್ಲಿದ್ದಾನೆ, ಪಂಚಮಶನಿಯ ಕೊನೆ ಭಾಗ. ಆದ್ದರಿಂದ ಸ್ವಲ್ಪ ಜಾಸ್ತಿ ಏನಾದರೂ ದಾನಮಾನಾದಿಗಳನ್ನು ಮಾಡ್ಕೊಳ್ಳಿ. ನಿಮ್ಮ ದುಡಿದದ್ರಲ್ಲಿ ಒಂದು ಕಾಲು ಭಾಗವನ್ನಾದರೂ ದಾನ ಮಾಡುವುದರಿಂದ ಆಗ ನಿಮಗಿರತಕ್ಕಂತಹ ದೋಷ ಪರಿಹಾರ. ಬಟ್ಟೆ ದಾನ ಮಾಡಿ, ಅಥವಾ ನೀವು ಎಳ್ಳು ದಾನ ಮಾಡ್ಕೊಳ್ಳಿ, ಅಥವಾ ಭಿಕ್ಷುಕರಿಗೆ ಏನಾದ್ರು ಕೊಡಿ. ಜೊತೆಯಲ್ಲಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಅನ್ನದಾನಾತ್ ಪರಂ ದಾನಂ ವಂದನಾನ್ನೋಪಚಾರಕಂ. ಅನ್ನದಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ, ಶನಿ ಮಹಾತ್ಮನು ತುಷ್ಟಿ ಆಗ್ತಾನೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕನ್ಯಾ ರಾಶಿಯವರು ಶುಭವಾಗಲಿ.